ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಶರ್ಮಿಳಾ ರಾಜು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮುದ್ದೆ ಸಾಂಬಾರು ಮಾಡ್ತಾಯಿದ್ದೀನಿ. ತರಕಾರಿ ಸಾರು ಹೇಗೆ ಮಾಡಿದ್ದೀನಿ ಅಂತ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಸಾಂಬಾರಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬೀನ್ಸ್ ಎಲ್ಲ ಸೋಸ್ ಇಟ್ಕೊಂಡಿದ್ದೀನಿ, ಕ್ಯಾರೆಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮೆಟೊ ಒಂದು ದೊಡ್ಡ ಟೊಮೆಟೊ, ಒಂದು ದೊಡ್ಡದೊಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿ ಕೊಬ್ಬರಿನ ರೆಡಿ ಇಟ್ಕೊಂಡಿದ್ದೀನಿ, ತುರಿದು ಇಟ್ಟಿರ್ತೀನಿ ಫ್ರಿಜ್ಜಲ್ಲಿ. ಸೊ ಅದನ್ನು ಎಷ್ಟು ಬೇಕೋ ಅಷ್ಟು ಅಡುಗೆಗೆ ಹಾಕ್ಕೊಳ್ಳೋಕ್ಕೆ. 1 ಕಪ್ಪು ತೊಗರಿಬೇಳೆ ತೊಳೆದು ಆಮೇಲೆ ಹಾಕಿರೋದಲ್ಲಿ, ತೊಳೆಯೋದನ್ನು ವಿಡಿಯೋ ಮಾಡಿಲ್ಲ ಅಷ್ಟೇ, ತೊಳೆದಿದ್ದೀನಿ ನಾನು. ಬೀನ್ಸ್ ಅದರಲ್ಲೇ ಹಾಕಿದ್ದೀನಿ, ಕ್ಯಾರೆಟ್ ಹಾಕಿದೆ. ಈಗ ಅದಕ್ಕೆ ಒಂದು ಉದ್ದಂಗೆ ಗ್ಲಾಸ್ ನೀರು, ಮತ್ತೊಂದು 1/2 ಗ್ಲಾಸ್ ನೀರು ಹಾಕ್ತೀನಿ. ನಾನು ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ತೀನಿ, ಕಾರಣ ತರಕಾರಿ ಎಲ್ಲ ಉಪ್ಪು ಹತ್ಕೊಳ್ಳಿ ಅಂತ ಅಷ್ಟೇ. ಕೆಲವೊಬ್ಬರು ಬರೀ ತೊಗರಿಬೇಳೆ ಬೇಯಿಸೋದಾದರೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ತರಕಾರಿ ಎಲ್ಲ ಬೇಯಿಸ್ಕೋಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಬೇಕು. ಕುಕ್ಕರ್ ಕೂಗಿಸ್ಕೊಂಡಿದ್ದೀನಿ, ಕುಕ್ಕರ್ ಕೂಗಿಸ್ಕೊಂಡಿರೋದು ವಿಡಿಯೋ ಮಾಡಿಲ್ಲ. ಈಗ ಕುಕ್ಕರ್ ಕೂಗಿದೆ, 2 ಸೀಟಿ. ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂದು 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಸಿಮ್ಮಿಗೆ ಇಟ್ಟಿದ್ದೀನಿ. ಒಗ್ಗರಣೆ ಹಾಕುವಾಗ ತುಂಬ ಜೋರು ಇರಬಾರ್ದು ಸ್ಟವ್ ಅಂತ, ಸಿಡಿಯುತ್ತೆ ಅಂತ. ಸಾಸಿವೆ, ಜೀರಿಗೆ ಹಾಕಿದ್ದೀನಿ. ಈ ಟೈಮಲ್ಲಿ ಹಿಂಗು ಬೇಕಾದರೂ ಹಿಂಗು ಇದೇ ಟೈಮಲ್ಲಿ ಹಾಕ್ಕೋಬೋದು. ನಾನು ಕೆಲವೊಂದು ಸಲ ಹಾಕ್ತೀನಿ, ಕೆಲವೊಂದು ಸಲ ಹಾಕಲ್ಲ. ಹಿಂಗು ಶೀತ ಟೈಮಲ್ಲೆಲ್ಲ ಹಾಕ್ತೀನಿ ಹಿಂಗು. ಇವಾಗ ಸ್ವಲ್ಪ ಬೇಸಿಗೆ ಅಂತ ಹಾಕಿಲ್ಲ. ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಿದ ಮೇಲೆ ಟೊಮಟೊ ತರಕಾರಿ ಜೊತೆನೂ ಸ್ವಲ್ಪ ಬೇಯಿಸ್ಕೋಬೋದು. ಬೇಕಂದರೆ ತರಕಾರಿ ಜೊತೆನೇ ಬೇಳೆ ಜೊತೆಗೆ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ನನಗೆ ಮೊದಲಿಂದನೂ ಒಗ್ಗರಣೆಯಲ್ಲಿ ಬೇಯಿಸಿ ಅಭ್ಯಾಸ, ಹಾಗಾಗಿ ಒಗ್ಗರಣೆಯಲ್ಲಿ ಹಾಕ್ತೀನಿ. ಇನ್ಮೇಲೆ ಸ್ವಲ್ಪ ಬೇಳೆಯಲ್ಲಿ ಹಾಕಿ ಬೇಯಿಸೋ ಅಭ್ಯಾಸ ಮಾಡ್ಕೋಬೇಕು. ಅದರಲ್ಲಿ ಬೇಗ ಬೇಯುತ್ತೆ. ಸಾಂಬಾರು ಮಾಡೋದು ಕೂಡ ಬೇಗ ಆಗುತ್ತೆ. ಇಲ್ಲಿ ಒಗ್ಗರಣೆಯಲ್ಲಿ ಟೊಮೊಟೊ ಬೇಯಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, ಸಾಫ್ಟ್ ಆಗೋವರೆಗೂ ಬೇಯಬೇಕದು. ಇವತ್ತು ಟೊಮೊಟೊ ಒಂದೇ ಹಾಕಿದ್ದೀನಿ ನಾನು, ಸ್ವಲ್ಪ ಹುಣಸೆ ಹುಳಿ ಹಾಕೋಣ ಅಂತ. ಅರಿಶಿನ ಪುಡಿ ಹಾಕಿದೆ. ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಮಾಗಲಿಕ್ಕೆ ಬಿಡಬೇಕು. ಈಗ ಮಾಗಿದೆ. ಈಗ ಹಸಿ ಕೊಬ್ಬರಿ ತುರಿದಿರೋದು ಹಾಕ್ತಾ ಇದ್ದೀನಿ. ಮಿಕ್ಸಿ ಮಾಡಿ ಬೇಕಾದರೂ ಹಾಕ್ಕೋಬೋದು. ನಾನು ಯಾವಾಗಲೂ ತರಕಾರಿ ಸಾಂಬಾರಿಗೆಲ್ಲ ಹೀಗೆ ಹಾಕ್ತೀನಿ. ಬೇಳೆ ಸಾರಿಗೆ ಬೇಳೆನೇ ಜಾಸ್ತಿ ಇರುತ್ತೆ, ತುಂಬ ಮಂದ ಆಗುತ್ತೆ ಅಂತೇಳಿ ಹಸಿ ಕೊಬ್ಬರಿ ಹಾಗೆ ಹಾಕ್ತೀನಿ ತುರಿದಿರೋದು. ಕ್ಯಾರೆಟು, ಬೀನ್ಸು, ಬೇಳೆ ಬೇಯಿಸಿರೋದೆಲ್ಲ ಹಾಕಿದೆ. ಚೆನ್ನಾಗಿ ಬೇಳೆ ತರಕಾರಿ ಎಲ್ಲ ಬೆಂದಿದೆ. 2 ಕುಕ್ಕರ್ ಶೀಟಿ ಕೂಗಿಸಿದ್ದೀನಿ. ಇವಾಗ ಸ್ವಲ್ಪ ನೀರು, ಕುಕ್ಕರಲ್ಲಿ ಸ್ವಲ್ಪ ಇರುತ್ತಲ್ಲ ಬೇಳೆ ಎಲ್ಲ, ನಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕು ನೋಡ್ಕೊಂಡ್ಬಿಟ್ಟು ಅಷ್ಟು ನೀರು ಹಾಕಬೇಕು ಅಷ್ಟೇ. ಥಿಕ್ನೆಸ್ ಎಷ್ಟು ಬೇಕು ಅಂತ ನೋಡಿಕೊಂಡು. ಈಗ ಇದಕ್ಕೆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಹಾಕಬೇಕು. ಸಾಂಬಾರು ಪುಡಿ ಇದು ನಮ್ಮಮ್ಮ ಮಾಡಿ ಕಳಿಸಿರೋ ಸಾಂಬಾರು ಪುಡಿ. ಇದರಲ್ಲಿ ಎಲ್ಲ ಕಾಳುಗಳನ್ನು ಹುರಿದು ಹಾಕಿರೋದ್ರಿಂದ ಸಾಂಬಾರು ಗಟ್ಟಿಯಾಗುತ್ತೆ. ಈ ಸಾಂಬಾರು ಪುಡಿಗೆ MTR ಸಾಂಬಾರು ಪುಡಿ ಆ ಥರ ಅಂಗಡಿಯಲ್ಲಿ ತೊಗೊಂಡಿದ್ದಕ್ಕೆ ಸಾರು ಗಟ್ಟಿ ಆಗಲ್ಲ. ಬಟ್ ನಮ್ಮಮ್ಮ ಮಾಡಿರೋದು ಸಾರಿಗೆ, ಸಾಂಬಾರು ಪುಡಿಗೆ ಕಾಳುಗಳೆಲ್ಲ ಹುರಿದ್ಬಿಟ್ಟು ಅವರು ಸಾಂಬಾರು ಪುಡಿ ಮಾಡ್ತಾರೆ. ಬೇಳೆ ಕಾಳುಗಳೆಲ್ಲ ಹುರಿದ್ಬಿಟ್ಟು ಸಾಂಬಾರು ದಿನಸಿ ಇದ್ರ ಜೊತೆ, ಸಾಂಬಾರು ಪದಾರ್ಥ ಜೊತೆ, ಹಾಗಾಗಿ ಸಾಂಬಾರು ಗಟ್ಟಿ ಆಗುತ್ತೆ ಇದು ಪುಡಿ ಹಾಕಿದರೆ. ನಾನು ಎಲ್ಲದಕ್ಕೂ ಅದೇ ಸಾಂಬಾರು ಪುಡಿ ಹಾಕ್ತೀನಿ, ಪಲ್ಯಗಳಿಗೂ ಅಷ್ಟೇ, ಸಾಂಬಾರಿಗೂ ಅಷ್ಟೇ. ಈ ಥಿಕ್ನೆಸ್ ಬೇಕು. ಒಬ್ಬೊಬ್ರದ್ದು ಒಂದೊಂದು ಥರ ಇಷ್ಟ. ಕೆಲವೊಬ್ರಿಗೆ ತುಂಬ ನೀರು ಥರ ಇರಬೇಕು ಸಾರು, ಕೆಲವೊಬ್ಬರಿಗೆ ಗಟ್ಟಿ ಬೇಕು. ಒಬ್ಬೊಬ್ರದ್ದು ಒಂದೊಂದು ಥರ ಟೇಸ್ಟ್ ಇರುತ್ತೆ. ನಾನು ಯಾವ ಥರ ಮಾಡ್ತೀನಿ ಆ ಥರ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಟೇಸ್ಟ್ ನೋಡಿ ಹಾಕ್ತಾ ಇದ್ದೀನಿ ನಾನು.
ಈ ತರಕಾರಿ ಸಾರುಗಳೆಲ್ಲ ಈಸಿ ಮಾಡೋದು. ಇದೆಲ್ಲ ಗ್ಯಾಸ್ಟ್ರಿಕ್ ಎಲ್ಲ ಆಗಲ್ಲ. ಈ ಥರ ಸಾರುಗಳಿಗೆ ಸಾಂಬಾರ ಎಲ್ಲ ಹುರಿದು ಮಾಡಲ್ವಲ್ಲ, ಈ ಥರ ಸಾಂಬಾರುಗಳಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲ್ಲ. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ಚೆನ್ನಾಗೇ ಇದು ತರಕಾರಿ ಸಾರು. ಇದು ಯಾವ ತರಕಾರಿ ಬೇಕಾದರೂ ಹಾಕ್ಬೋದು. ಒಂದು ಬದನೆಕಾಯಿನೂ ಹಾಕ್ಬೋದು, ಆಲೂಗಡ್ಡೆನೂ ಹಾಕ್ಬೋದು, ಬೀನ್ಸು ಕ್ಯಾರೆಟ್ ಜೊತೆ ಏನು ತರಕಾರಿ ಇರುತ್ತೋ ಎಲ್ಲ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು. ಸ್ವಲ್ಪ ಹುಣಸೆ ಹುಳಿ ಹಿಂಡಿದ್ದೀನಿ. ಹುಣಸೆ ಹಣ್ಣು ಅದು ತುಂಬ ಹಳೇದಲ್ವ, ಸೊ ತುಂಬ ರಸ ಬಿಡ್ತದು. ಸ್ವಲ್ಪ ಹುಣಸೆ ಹಣ್ಣಿಗೆ ಒಂದು 3 ಚಮಚದಷ್ಟು ಹಾಕಿದ್ದೀನಿ ಅಷ್ಟೇ. ಸಾಂಬಾರು ನೋಡಿ ಈ ಥರ ಆಗಿದೆ. ಬೀನ್ಸು ಕ್ಯಾರೆಟ್ ಸಾಂಬಾರಿಗೆ ಸ್ವಲ್ಪ ಖಾರದ ಪುಡಿ ಬೇಕನ್ನೋರು ಜಾಸ್ತಿ ಹಾಕ್ಕೋಬೋದು, ಯಾಕಂದರೆ ಇದು ಸ್ವಲ್ಪ ಖಾರ ಅನ್ಸೋದಿಲ್ವಲ್ಲ ಸಾರು. ಕ್ಯಾರೆಟು ಸ್ವೀಟ್ ಇರೋದ್ರಿಂದ. ಮುದ್ದೆ ಸಾಂಬಾರು, ನಾನು ಬೆಳಗ್ಗೆನೇ ಸ್ವಲ್ಪ ಮುದ್ದೆ ಸಾಂಬಾರು ಇಲ್ಲ ಚಪಾತಿ ಪಲ್ಯ ಮಾಡೋದು ಜಾಸ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.